ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೇನೆ. ಇವತ್ತು ನಮ್ಮ ಹಿಪ್ಪನೇರಳೆ ತೋಟದ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೆ. ಆ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಹಿಪ್ಪನೇರಳೆ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿತ್ತು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ಒಂದು ಸೊಪ್ಪನ್ನು ಹಾಕಿ ಬೆಳೆದಂತಹ ಒಂದು ಗೂಡು ಅಥವಾ ಒಂದು ಹುಳು ಯಾವ ರೀತಿ ಒಂದು ಬೆಳೆ ಆಗಿದೆ ಅನ್ನೋದನ್ನ ಪಕ್ಕದಲ್ಲಿರ್ತಕ್ಕಂಥ ವಿಡಿಯೋದಲ್ಲಿ ನೀವು ನೋಡ್ಬೋದು. ಯಾಕಂದರೆ ಇವತ್ತು ಕಂಪ್ಲೀಟ್ ಅಂದರೆ ಹತ್ತತ್ರ ಒಂದು 60% ಈ ಬೆಳೆ ನನಗೆ ಲಾಸ್ ಆಗ್ತಾ ಇರ್ತಕ್ಕಂಥದ್ದು. ಹವಾಮಾನ ವೈಪರೀತ್ಯ ಇರ್ಬೋದು ಅಥವಾ ಒಂದು ರೇಷ್ಮೆ ಒಂದು ಲಾಟ್ ಪ್ರಾಬ್ಲಮ್ ಇದ್ರೂ ಸಹ ಈ ರೀತಿಯ ಒಂದು ಚಾನ್ಸಸ್ ಆಗುತ್ತೆ. ನೋಡ್ಬೋದು ನೀವು ಒಂದು ದೃಶ್ಯದಲ್ಲಿ ನಿಮಗೆ ಪಕ್ಕದಲ್ಲಿರ್ತಕ್ಕಂಥ ವಿಡಿಯೋದಲ್ಲಿ ನೋಡಿ ಹತ್ತತ್ರ ಒಂದು 60-70% ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು. ಇದರಿಂದ ನನಗೆ ಸಾಕಷ್ಟು ನಷ್ಟ ಆಗುತ್ತೆ. ಯಾಕಂದರೆ ನನ್ನ ರೀತಿಯ ಒಂದು ಅನೇಕ ಜನ ರೈತರಿಗೆ ಈ ರೀತಿಯ ಸಮಸ್ಯೆಗಳು ಇವತ್ತು ಈ ಒಂದು ಸೀಸನಲ್ಲಿ ಯಥೇಚ್ಛವಾಗಿ ಕಾಡ್ತಾ ಇದೆ. ಯಾಕಂದರೆ ಇವತ್ತು ಒಂದು 100 ಮೊಟ್ಟೆ ಹುಳು ಹತ್ತತ್ರ 7,000 ರೂಪಾಯಿಯನ್ನು ನಾವು ಕೊಟ್ಟು ಖಾಸಗಿ ಸಾಕಾಣಿಕೆ ಕೇಂದ್ರದಿಂದ ನಾವು ಇವತ್ತು ತರಿಸ್ತಾ ಇರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಇವತ್ತು ಗೋಡಿನ ಬೆಲೆ ಸಹ ಕಡಿಮೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಕಳೆದ ಒಂದು ತಿಂಗಳಿಂದ ಸಾಕಷ್ಟು ಒಂದು ಗೋಡಿನ ಬೆಲೆ ಏರಿಕೆ ಆಗಿತ್ತು, ಒಂದಷ್ಟು ಮಟ್ಟಿಗೆ ಏರಿಕೆ ಆಯಿತು, ಈಗ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ರೈತರಿಗೆ ಸಾಕಷ್ಟು ನಷ್ಟ ಆಗುವಂಥದ್ದು ಚಾನ್ಸಸ್ ಇರುತ್ತೆ. ಇವತ್ತು ನನಗೂ ಅಷ್ಟೇ ಹತ್ತತ್ರ ಒಂದು 20,000-25,000 ಸಾವಿರ ನಷ್ಟ ಆಗುವಂಥ ಒಂದು ಚಾನ್ಸಸ್ ಇದೆ. ನೋಡಿ, ರೈತರ ಜೀವನ ಯಾವ ರೀತಿ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಲಿಕ್ಕಾಗಲ್ಲ. ತುಂಬ ಹೋಪ್ಫುಲ್ ಆಗಿರ್ತೀವಿ. ಕಷ್ಟಪಟ್ಟು ಒಂದು ಶ್ರಮವನ್ನು ಹಾಕಿ 100% ಕಾಂಟ್ರಿಬ್ಯೂಷನ್ನ ಕೊಟ್ಟು ನಾವು ಒಂದು ಬೆಳೆಯನ್ನು ಬೆಳೆಯಲಿಕ್ಕೆ ಪ್ರಯತ್ನ ಪಡ್ತೀವಿ. ರೈತ ಬಾಂಧವರೇ, ಈಗ ಇತ್ತೀಚೆಗೆ ಅಂದರೆ ಹತ್ತತ್ರ ಒಂದು ವಾರದಿಂದ ಮಳೆ ಯಥೇಚ್ಛವಾಗಿ ಬೀಳ್ತಾ ಇದೆ. ಈ ಒಂದು ಕಾರಣದಿಂದ ಸಡನ್ ಆಗಿ ಒಂದು ವಾತಾವರಣ ಬದಲಾಗ್ಬಿಡುತ್ತೆ. ಇಂತಹ ಒಂದು ವಾತಾವರಣ ಬದಲಾದಾಗ ಸಾಮಾನ್ಯವಾಗಿ ಹುಳುಗಳು ಏರುಪೇರು ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ಖಾಸಗಿ ಚಾಕಿ ಸೆಂಟರ್ಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ರೈತರಿಗೆ ಆದಷ್ಟು ಉತ್ತಮ ಗುಣಮಟ್ಟದ ಒಂದು ಚಾಕಿ ಹುಳುಗಳನ್ನು ಕೊಡಿ. ನೀವು ಹಣದಾಸೆಗಾಗಿ ಒಂದು ಕೆಟ್ಟು ಹೋಗಿರ್ತಕ್ಕಂಥ ಅಥವಾ ಹಾಳಾಗುವಂಥ ಒಂದು ಚಾನ್ಸಸ್ ಇರ್ತಕ್ಕಂಥ ಒಂದು ಹುಳುಗಳನ್ನು ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ. ಅದನ್ನೇ ನಂಬಿ ಎಷ್ಟೋ ಜನ ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ಜೀವನವನ್ನು ಮಾಡ್ತಾ ಇದ್ದಾರೆ. ಆತ್ಮೀಯ ರೈತ ಬಾಂಧವರೇ, ನೀವು ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಹಿಪ್ಪನೇರಳೆ ಸೊಪ್ಪನ್ನು ಹಾಕಿ ಬೆಳೆದಿರ್ತಕ್ಕಂಥ ನಮ್ಮ ಒಂದು ರೇಷ್ಮೆ ಹುಳುಗಳ ಒಂದು ಹುಳು ಮನೆ. ಈ ಒಂದು ಹುಳು ಮನೆಯಲ್ಲಿ ಈಗ ಇರ್ತಕ್ಕಂಥ ಒಂದು ಬ್ಯಾಚು ಒಂಚೂರು ಕೈ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡ್ಬೋದು. ಈ ಒಂದು ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಹುಳು ಎಷ್ಟರ ಮಟ್ಟಿಗೆ ವೇರಿಯೇಷನ್ ಇದೆ ನೋಡಿ. 3-4 ಅನ್ಸೈಜ್ ರೀತಿ ಇವತ್ತು ರೇಷ್ಮೆ ಹುಳು ಇರ್ತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಲಾಟಲ್ಲಿ ಪ್ರಾಬ್ಲಮ್ ಇದ್ದರೂ ಈ ಥರ ಆಗುತ್ತೆ. ಇನ್ ಕೇಸ್ ಏನಾದರೂ ನಮ್ಮ ಮಿಸ್ಟೇಕ್ಸ್ ಇದ್ದರೆ ಅಥವಾ ಬೇಸಿಗೆ ಅಥವಾ ಬಿಸಿ ಯಥೇಚ್ಛವಾಗಿ ಬಂದಾಗ 2-3 ವಾತಾವರಣ ಇಲ್ಲಿ ಉಂಟಾದರೆ ಆ ಸಂದರ್ಭಗಳಲ್ಲೂ ಸಹ ಈ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು ನೋಡ್ಬೋದು ನಮ್ಮ ಒಂದು ಹಿಪ್ಪನೇರಳೆ ಸೊಪ್ಪು ಇದು ನಿಮಗೆ ತೋಟದಲ್ಲಿ ತೋರಿಸಿದೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹಿಪ್ಪನೇರಳೆ ತೋಟದ ಒಂದು ದೃಶ್ಯಾವಳಿಗಳನ್ನು ತೋರಿಸಿದ್ದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ಕೊಟ್ಟಿಗೆ ಗೊಬ್ಬರಗಳನ್ನು ಕೊಟ್ಟಿದ್ವಿ. ಅಂಥ ಒಂದು ಸೊಪ್ಪನ್ನು ತಿಂದಂಥ ಹುಳ ಬಹಳ ಉತ್ಕೃಷ್ಟವಾಗಿ ಬೆಳಿಬೇಕಾಯಿತು. ಬಿಸಿಲಿನ ಒಂದು ತಾಪಮಾನದಿಂದ ಈ ರೀತಿ ಆಗಿರ್ತಕ್ಕಂಥದ್ದು ಬಿಸಿಲಿನ ಹೊಡೆತಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಟೆಂಪ್ರೇಚರ್ ಹೆವಿ ಇದ್ದಿದ್ದರಿಂದ ಈ ರೀತಿ ಒಂದು ಸಪ್ಪೆ ಹುಳ, ಹಾಲು ಹುಳ, ತೊಂಡೆಗಳು ಕಾಣಿಸ್ತಾ ಇರ್ತಕ್ಕಂಥದ್ದು, ಪುಡಿಗಳು ಯಥೇಚ್ಛವಾಗಿ ಕಾಣ್ತಾ ಇದ್ದಾವೆ. ಹತ್ತತ್ರ 50-60% ಬೆಳೆ ಆದರೆ ಹೆಚ್ಚೆಚ್ಚು. ಎಕ್ಸ್ಪೆಕ್ಟೇಷನ್ಸ್ ಮಾಡೋ ಹಾಗಿಲ್ಲ, ಯಾಕೆಂದರೆ ಇದು ಬೆಳೆ ಈಗಾಗಲೇ ಸಾಕಷ್ಟು ನಷ್ಟ ಆಗಿರ್ತಕ್ಕಂಥದ್ದು. ರೈತ ಬಾಂಧವರೇ, ನೀವು ಈ ಒಂದು ರೇಷ್ಮೆ ಹುಳುಗಳನ್ನೆಲ್ಲ ಪೋಷಣೆ ಮಾಡ್ತಾಯಿದ್ರೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಕಳೆದ 1 ವರ್ಷದಿಂದ ರೇಷ್ಮೆ ಗೂಡಿನ ಬೆಲೆಯಲ್ಲಿ ಏನೆಲ್ಲ ಒಂದು ಸಾಧಕ ಬಾಧಕಗಳು ಆಯಿತು ಅನ್ನೋದನ್ನು. ಇತ್ತೀಚೆಗೆ 1 ತಿಂಗಳಿಂದ ಒಂದು ರೇಷ್ಮೆ ಗೂಡಿಗೆ ಉತ್ತಮವಾದ ಬೆಲೆ ಇತ್ತು. ಈಗ ಇರ್ತಕ್ಕಂಥ ಒಂದು ಟ್ರೆಂಡ್ ಏನಪ್ಪ ಅಂದರೆ ಅತಿ ಹೆಚ್ಚು ಡಿಮ್ಯಾಂಡ್ ಇರ್ತಕ್ಕಂಥದ್ದು ನಮ್ಮ ರೇಷ್ಮೆ ಹುಳುಗಳಿಗೆ. ಇಲ್ಲಿ ಯಾವ ಚಾಕಿ ಸೆಂಟ್ರಿಗೆ ಕಾಲ್ ಮಾಡಿದ್ರು ರೇಷ್ಮೆ ಹುಳು ಫುಲ್ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಬಿತ್ತನೆಗಳು ಸಿಗ್ತಾಯಿಲ್ಲ ಅನ್ನೋ ಕಾರಣ ಫುಲ್ ಡಿಮ್ಯಾಂಡ್ ಆಗಿರ್ತಕ್ಕಂಥದ್ದು. ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಚಾಕಿ ಸೆಂಟ್ರ್ಗಳು ಯಾರ್ಯಾರು ಇದ್ದೀರಾ, ಕಳಪೆ ಗುಣಮಟ್ಟದ ಏನಾದರೂ ರೇಷ್ಮೆ ಹುಳುಗಳು ಕಂಡು ಬಂದರೆ ದಯವಿಟ್ಟು ಅದನ್ನು ರೈತರಿಗೆ ಕೊಡೋದಕ್ಕೆ ಹೋಗಬೇಡಿ. ನೀವು ಹಣದಾಸೆಗಾಗಿ ಕೊಡ್ತೀರಾ, ಅದನ್ನೇ ನಂಬಿದಂತಹ ಅದೆಷ್ಟೋ ಕುಟುಂಬಗಳು ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದು. ದಯವಿಟ್ಟು ಅವರ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಹೋಗಬೇಡಿ. ಇನ್ ಕೇಸ್ ಏನಾದರೂ ನಿಮಗೆ ಆ ಒಂದು ರೇಷ್ಮೆ ಹುಳುಗಳಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ದಯವಿಟ್ಟು ಅದನ್ನು ರೈತರಿಗೆ ಕೊಡೋದಕ್ಕೆ ಹೋಗಬೇಡಿ. ಉತ್ತಮ ಗುಣಮಟ್ಟದ ಒಂದು ರೇಷ್ಮೆ ಹುಳುಗಳನ್ನು ಕೊಡಿ. ಯಾಕಂದರೆ ಇವತ್ತು 100 ಮೊಟ್ಟೆ ಒಂದು ರೇಷ್ಮೆ ಹುಳ 7,000 ದಾಟಿದೆ. 5,800 ರೂಪಾಯಿ ಇದ್ದಿದ್ದಂಥ ಒಂದು ರೇಷ್ಮೆ ಹುಳು ಈಗ 7,000 ರೂಪಾಯಿ ದಾಟಿರ್ತಕ್ಕಂಥದ್ದು. ಒಟ್ಟಾರೆ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ನಿಜಕ್ಕೂ ಇವತ್ತು ರೇಷ್ಮೆಯಲ್ಲಿ ಏನು ಸಿಗುತ್ತಿಲ್ಲ ಅನ್ನೋದು ಇವತ್ತು ಕಂಡು ಬರ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ರೈತರ ಒಂದು ಅಳಲಾಗಿದೆ ಅಂತಲೇ ಹೇಳ್ಬೋದು. ಹತ್ತತ್ರ ಒಂದೊಂದು ಗ್ರಾಮಕ್ಕೂ ಇವತ್ತು ಹತ್ತತ್ರ ಒಂದು 10-20 ಜನ ಇವತ್ತು ರೇಷ್ಮೆ ಕೃಷಿಯನ್ನು ಬಿಟ್ಟಿರ್ತಕ್ಕಂಥದ್ದು. ಅದೆಷ್ಟು ನಿದರ್ಶನಗಳನ್ನು ನಾವು ನೋಡಬಹುದು. ಏಕೆಂದರೆ ಕಷ್ಟಪಟ್ಟು ಬೆಳೀತಾರೆ. ಈ ಥರ ಒಂದು ಸಮಸ್ಯೆಗಳಾಗ್ಬಿಟ್ರೆ ತುಂಬ ಬೇಸರ ಆಗುತ್ತೆ.
ಯಾಕಂದರೆ ಇವತ್ತು ಈ ಪುನಹಳ್ಳಿಗೆ ನುಸಿ ರೋಗ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ರೈತನು ಏನು ಮಾಡೋದಕ್ಕೂ ಸಹ ದಿಕ್ಕು ತೋಚದಂಥ ಒಂದು ಪರಿಸ್ಥಿತಿ. ಯಾಕಂದರೆ ಈಗ ವಾತಾವರಣ ಬೇರೆ ಈ ರೀತಿ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದು. ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಮತ್ತು ಚಳಿ ಆಗುತ್ತೆ, ಮತ್ತೆ ಬಿಸಿ ಆಗುತ್ತೆ. ಸೊ ಈ ಥರದ ಒಂದು ವಾತಾವರಣ ಸೃಷ್ಟಿಯಾದಾಗ ರೇಷ್ಮೆ ಹುಳುಗಳನ್ನು ಪೋಷಣೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಸೊ ಈ ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರೂ ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವು ಪೋಷಣೆ ಮಾಡಬೇಕಾದ್ರೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೋಬೇಕಾಗುತ್ತೆ. ಬಿಸಿಲಾಗಿರ್ಬೋದು ಅಥವಾ ಥಂಡಿ ಗಾಳಿ ಆಗಿರ್ತಕ್ಕಂಥದ್ದು. ಸೊ ಇವುಗಳ ಒಂದು ವಾತಾವರಣದ ಏರುಪೇರಾದಾಗ ಈ ರೀತಿ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅಥವಾ ಲಾಟ್ ಕಂಪ್ಲೀಟ್ ಪ್ರಾಬ್ಲಮ್ ಇದ್ದರೂ ಸಹ ಈ ರೀತಿಯ ಒಂದು ಚಾನ್ಸಸ್ ಇರುತ್ತೆ. ಸೊ 4ನೇ ಜ್ವರ ಅಥವಾ 3ನೇ ಜ್ವರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಗೊತ್ತಾಗ್ಬಿಡುತ್ತೆ ಲಾಟ್ ಏನಾದರೂ ಪ್ರಾಬ್ಲಮ್ ಆಗಿದರೆ. ಇನ್ ಕೇಸ್ ಇಲ್ಲ ಅಂದರೆ ನಮ್ಮ ಮಿಸ್ಟೇಕ್ಸು ಕೆಲವು ಇರ್ತವೆ, ಒಂದು ವಾತಾವರಣ ಒಂದು ಮೇಂಟೆನೆನ್ಸ್ ಇರ್ಬೋದು. ಸೊ ಇವೆಲ್ಲ ಕಾರಣಗಳಿಂದ ರೇಷ್ಮೆ ಹುಳು ಹಾಳಾಗುವಂಥ ಒಂದು ಚಾನ್ಸಸ್ ಇರುತ್ತೆ. ಇದ್ರ ಜೊತೆಗೆ ಇತ್ತೀಚೆಗೆ 1-2 ದಿನಗಳಿಂದ ರೇಷ್ಮೆ ಗೂಡಿನ ದರ ಕಡಿಮೆ ಆಗಿರ್ತಕ್ಕಂಥದ್ದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸೊ ರೈತ ಬಾಂಧವರೇ, ಕೃಷಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನನ್ನದು. ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಒಂದು ಏನು ಪ್ರಶ್ನೆಗಳಿದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಮುಂದಿನ ವೀಡಿಯೋಗೆ ಪ್ರೇರೇಪಣೆ ಸಿಗುತ್ತೆ. ಆದಷ್ಟು ಈ ವಿಡಿಯೋವನ್ನು ಕನಿಷ್ಠ ಒಂದು 10 ಜನ ರೈತರಿಗೆ ಶೇರ್ ಮಾಡಿ. ಸೊ ಅವ್ರಿಗೂ ಸಹ ಹೆಲ್ಪ್ಫುಲ್ ಆಗಲಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ.